ಇವತ್ತಿನ ಸ್ಪೆಷಲ್ ವಿಡಿಯೋ ಬಂದು ನನ್ನ ಮಗನಿಗೆ ಆ್ಯಕ್ಚುಲಿ ಒಂದು ಇಂಟೆಲಿ ಸ್ಕಿಲ್ ಅವರ ಪ್ರಾಡಕ್ಟ್ ಜೊತೆಗೆ ನನಗೆ ಕೆಲವೊಂದು ಐಟಮ್ ರೀಸ್ಟಾಕ್ ಮಾಡ್ಕೊಳ್ಳೋದಿತ್ತು ಅವನು. ಸೊ ಹಾಗಾಗಿ ಫಸ್ಟ್ ಕ್ರೈಯಲ್ಲಿ ಆರ್ಡರ್ ಮಾಡಿದ್ದೆ. ಸೊ ಅವನಿಗೆ ತುಂಬ ಇಷ್ಟ ಪಾರ್ಸೆಲ್ನ ಓಪನ್ ಮಾಡೋದಂದರೆ ಏನು ಬಂದಿದೆ ಅಂತ ಕ್ಯೂರಿಯಾಸಿಟಿ. ನೋಡ್ತಾ ಇರ್ಬೋದು ನೀವು, ಅವನೇ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಅವನೇ ಓಪನ್ ಕೂಡ ಮಾಡ್ದ. ಸೊ ಸೆಬಾಮೆಡ್ ಪ್ರಾಡಕ್ಟ್ನು ರೀಸ್ಟಾಕ್ ಮಾಡ್ಕೊಳ್ಳೋದ್ರ ಜೊತೆಗೆ ಅವನಿಗೆ ಇಷ್ಟ ಆಗುವಂತಹ ಒಂದು ಇಂಟೆಲಿ ಸ್ಕಿಲ್ ಅವರ ಮ್ಯಾಗ್ನೆಟಿಕ್ ಕನ್ಸ್ಟ್ರಕ್ಷನ್ ಟಾಯ್ನ ಆರ್ಡರ್ ಮಾಡಿದೆ. ಇದು ಬಂದು ಮ್ಯಾಗ್ನೆಟಿಕ್ ಇರುತ್ತೆ, ಅದರಲ್ಲಿ ಬಿಲ್ಡಿಂಗ್ ಮಾಡ್ಬೋದು, ಹೌಸ್ ಮಾಡ್ಬೋದು, ಡಾಗ್ನ ಶೇಪ್ ಮಾಡ್ಬೋದು, ಹಾಗೆಯೇ ಕಾರ್ ಶೇಪ್ ಮಾಡ್ಬೋದು. ಈ ಥರ ಸುಮಾರು ಕನ್ಸ್ಟ್ರಕ್ಷನ್ ಟೈಪ್ ಮಾಡ್ತಾ ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ. ಮ್ಯಾಗ್ನೆಟಿಕ್ ಇರೋದ್ರಿಂದ ಅದು ಗಟ್ಟಿಯಾಗಿ ಅಂಟ್ಕೊಳ್ಳುತ್ತೆ. ಹಾಗೆಯೇ ಮಕ್ಳಿಗೆ ತುಂಬ ಇಷ್ಟ ಆಗುವಂಥದ್ದು. ಅವನಿಗೆ ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ಹಾಗೆಯೇ ನಾನೇ ಓಪನ್ ಮಾಡ್ತೀನಿ ಅಂತ ಹೇಳಿ ಓಪನ್ ಮಾಡ್ತಾ ಇದ್ದಾನೆ. ನೀವು ನೋಡ್ತಿರ್ಬೋದು, ನೋಡಿ ಈ ಥರ ಬರುತ್ತೆ. ಕಲರ್ಫುಲ್ ಆಗಿರುವಂಥ ಟಾಯ್. ಬಾಲ್ ಬರುತ್ತೆ, ಕರ್ವ್ ಬರುತ್ತೆ, ಬಿಗ್ ಕನೆಕ್ಟರ್ ಬರುತ್ತೆ, ಹಾಗೆಯೇ ಸ್ಮಾಲ್ ಕನೆಕ್ಟರ್ ಬರುತ್ತೆ. ಈ ಥರ ಎಲ್ಲ ಮಕ್ಕಳಿಗೆ ಕೊಟ್ಟರೆ ಆಟ ಆಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಅಲ್ಲಿ ನೋಡ್ತಿರ್ಬೋದು ಪಕ್ಕದಲ್ಲಿ ಅವನು ಕನ್ಸ್ಟ್ರಕ್ಷನ್ದು ಕೆಲವೊಂದು ಟಾಯ್ಸ್ನ ಇಟ್ಕೊಂಡು ಆಟ ಆಡ್ತಾನೆ, ತುಂಬ ಟೈಮ್ ಸ್ಪೆಂಡ್ ಮಾಡ್ತಾನೆ ಅದರಲ್ಲಿ. ಸೊ ಹಾಗಾಗಿ ಇದೊಂದು ಫಸ್ಟ್ ಕ್ರೈ ಆ್ಯಪಲ್ಲಿ ನಾನು ನೋಡಿದೆ. ತುಂಬ ಜನ ಮಕ್ಕಳು ತರಿಸ್ಕೊಂಡು ಯೂಸ್ ಮಾಡ್ತಿರೋದು, ಅವ್ರ ಪೇರೆಂಟ್ಸ್ ರಿವ್ಯೂನ ಹಾಕಿದ್ರು. ಸೊ ಇಷ್ಟ ಆಯಿತು ನನಗೂ. ಅವ್ನು ಇದರಲ್ಲಿ ಆಟ ಆಡ್ಬೋದು ಅಂತ ಹೇಳಿಬಿಟ್ಟು ನಾನು ತರಿಸ್ಕೊಂಡಿದ್ದೀನಿ. ನೋಡಿ ಅವನೇ ಟ್ರೈ ಮಾಡ್ತಾನೆ ಜಾಯಿಂಟ್ ಮಾಡೋದಕ್ಕೆ. ಸೊ ಇದು ಮ್ಯಾಗ್ನೆಟಿಕ್ ಇರೋದ್ರಿಂದ ಈಸಿಯಾಗಿ ಮಕ್ಕಳಿಗೆ ಕನ್ಸ್ಟ್ರಕ್ಟ್ ಮಾಡ್ಬೋದು. ಒಂದು ಹೌಸ್ ಥರ ಮಾಡ್ಬೋದು. ಹಾಗೆಯೇ ಏನಾದರೂ ಬಾಲ್ಗಳ ಮಧ್ಯೆ ಕನೆಕ್ಟ್ ಮಾಡಿಕೊಂಡು ಈ ಥರ ಮಾಡ್ಬೋದು. ತುಂಬ ಈಸಿಯಾಗಿ ಅಂಟ್ಕೊಂಡ್ಬಿಡುತ್ತೆ ಅದು ಮ್ಯಾಗ್ನೆಟ್ ಇರೋದ್ರಿಂದ. ಸೊ ಇಂಟೆಲಿ ಸ್ಕಿಲ್ ಅವ್ರದ್ದು ತುಂಬ ಪ್ರಾಡಕ್ಟ್ಸ್ ಇದೆ. ಫ್ಲ್ಯಾಶ್ ಕಾರ್ಡ್ಸ್ ಇದೆ, ಹಾಗೆಯೇ ಈ ಥರ ಕನ್ಸ್ಟ್ರಕ್ಷನ್ ಪ್ರಾಡಕ್ಟ್ಸ್ ಬರುತ್ತೆ. ಹಾಗೆ ಅವ್ನ ಫೇವ್ರೆಟ್ಟು ಒಂದು ಡಿಶ್ನ ಮಾಡ್ತಾಯಿದ್ದೀನಿ. ಅವನು ಯಾವಾಗಲೂ ನನ್ನ ಹತ್ರ ಕೇಳ್ತಾ ಇದ್ದ, ಅಮ್ಮ ನಂಗೆ ಚಾಕ್ಲೇಟ್ ಬೇಕು ಅಂತ. ಸೊ ನನಗೆ ಹೊರಗಡೆ ಚಾಕ್ಲೇಟ್ ಕೊಡೋದು ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸೊ ಅದಕ್ಕೆ ಇದೊಂದು ಇಂಟರ್ನೆಟ್ಟಲ್ಲಿ ವೈರಲ್ ಆಗಿರುವಂತಹ ರೆಸಿಪಿ. ಸೊ ಈಸಿಯಲ್ಲಿ ಮನೆಯಲ್ಲೇ ಮಾಡ್ಕೊಳ್ಳುವಂಥ ಚಾಕ್ಲೇಟ್ ರೆಸಿಪಿ. ಇದಕ್ಕೆ 1 ಕಪ್ಪು ಸಣ್ಣ ಪಾತ್ರೆನ ತೊಗೊಳ್ಬೇಕು. ಇಲ್ಲಿ ನೀವು 1 ಕಪ್ಪು ಕೋಕೋ ಪೌಡರ್, ಹಾಗೆಯೇ 1 ಕಪ್ ಜಾಗ್ರಿ ಅಂದರೆ ಬೆಲ್ಲದ ಪೌಡರು, ಹಾಗೆ 1 ಕಪ್ಪು ಮೆಲ್ಟೆಡ್ ಬಟರ್ ಅಂದರೆ ನಾವು ನಾರ್ಮಲ್ ಅಂಗಡಿಯಿಂದ ತಂದಿರುವಂತಹ ಬಟರ್ನೇ, ಅದನ್ನು ಸ್ವಲ್ಪ ಮೆಲ್ಟ್ ಮಾಡಿ ಇವು ಮೂರನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೆಲ್ಲ ಎಲ್ಲ ಕರಗಿ ನಿಮಗೆ ನೋಡ್ತಾ ಇರ್ಬೋದು ನೀವು, ನೀಟಾಗಿ ಮಿಕ್ಸ್ ಆಗುತ್ತೆ. ಅದಾದಮೇಲೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಜಸ್ಟ್ ಸುಮ್ಮನೆ ಹಿಂಗೆ ಹುರ್ಕೊಂಡಿರುವಂಥದ್ದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಹುರಿದು ಇಟ್ಕೊಂಡಿದ್ದೀನಿ. ಸೊ ಅವನೇ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾನೆ. ನಾನು ಇದನ್ನು ಡ್ರೈ ಫ್ರೂಟ್ಸ್ನೆಲ್ಲ ಚೆನ್ನಾಗಿ ಸ್ವಲ್ಪ ಜಜ್ಜಿಬಿಟ್ಟು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಹೀಗೆ ಈ ಥರ ರೆಡಿ ಆದಮೇಲೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಬರಬೇಕು. ಸೊ ಅದು ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬೆಣ್ಣೆ ಇರೋದ್ರಿಂದ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಈ ಥರ ಚಾಕ್ಲೇಟು ರೆಡಿ ಮಾಡುವಂಥ ಮೋಲ್ಡ್ ಸಿಗುತ್ತೆ ನೀವು ಸಿಲಿಕಾನಲ್ಲಿ. ಸೊ ಈ ಥರಕ್ಕೆ ಇದನ್ನು ಬಟರ್ನ ಗ್ರೀಸ್ ಮಾಡ್ಕೋಬೇಕು ನೀಟಾಗಿ. ಅಂದರೆ ಅಂಟ್ಕೋಬಾರ್ದು ಅಂತ ಯೂಶ್ವಲಿ ಅಂಟ್ಕೊಳ್ಳೋದಿಲ್ಲ, ಬಟ್ ಯಾವುದಕ್ಕೂ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಬಟರ್ನ ತೊಗೊಂಡ್ಬಿಟ್ಟು ನೀಟಾಗಿ ಗ್ರೀಸ್ ಮಾಡ್ಕೋಬೇಕು. ಅದಾದಮೇಲೆ ಒಂದೊಂದೇ ಹೋಲ್ ಕಾಣ್ತಾ ಇದೆಯಲ್ಲ, ಬೇರೆ ಬೇರೆ ಡಿಫ್ರೆಂಟು, ಅದಕ್ಕೆ ನೀವು ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ ಪೇಸ್ಟ್ ಥರದ್ದು, ಅದನ್ನು ಸ್ಪೂನ್ ಸಹಾಯದಿಂದ ಈ ಥರ ಹಾಕ್ಕೋತಾ ಬರಬೇಕು. ಸೊ ಹಾಕ್ಕೊಂಡಾಗ ಏನಾಗುತ್ತೆ, ಆ ಶೇಪ್ಗೆ ಬರುತ್ತೆ, ನಿಮಗೆ ನೋಡೋದಕ್ಕೂ ಚೆನ್ನಾಗಿರುತ್ತೆ. ಕರೆಕ್ಟಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಫಿಲ್ ಮಾಡಿ ಆಲ್ಮೋಸ್ಟ್ ಒಂದು 3-4 ಅವರ್ಸ್ ನೀವು ಫ್ರಿಜ್ನಲ್ಲಿ ಇಟ್ಟರೆ ಈ ಚಾಕ್ಲೇಟ್ ಮುಂದೆ ಹೊರಗಡೆ ಚಾಕ್ಲೇಟ್ ಯಾವುದಕ್ಕೂ ಸರಿ ಅನಿಸಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ. ಇದೇ ಥರ ಇರುತ್ತೆ. ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.